ಹಾಂ ಅವ್ರದ್ದು ಯಾವುದು 3ನೇ ಫ್ಲೋರ್ ಅಲ್ವಾ? ವಿಡಿಯೋ ಮಾಡಿ ಆ ಕಡೆಯಿಂದ ಹಿಡಿಬೇಕು ನೀವು. ಹಾಂ ಅಪೋಸಿಟಿಂದ ಹಿಡಿ. ಈಗ ನಾವು ಸಾರಿಗೆ ಇಲಾಖೆಗೂ ಕೂಡ ಹೋಗಿದ್ವಿ. ನಾವೆಲ್ಲರೂ ಡ್ರೈವರ್ಗಳು ಇಂಡಿಪೆಂಡೆಂಟ್ ಆಗಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಆಟೋ ಡ್ರೈವರ್ ಆಟೋ ಕ್ಯಾಬ್ ಎರಡು. ಈಗ ಆಟೋದಲ್ಲಿ ಒಂದು 10 ರೂಪಾಯಿ ಎಕ್ಸ್ಟ್ರಾ ತಗೊಂತೀನಿ ಅಂದರೆ ಡಿಮ್ಯಾಂಡ್ ಆಫ್ ಎಕ್ಸೆಸ್ಟರ್ ಅಂತೇಳಿ ನಮ್ಗಳಿಗೆ ಪೆನಾಲ್ಟಿ ಹಾಕ್ತಾರೆ. ಅದೇ ಕ್ಯಾಬ್ಗಳು ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೂ ನಮ್ಗೆ ಪೆನಾಲ್ಟಿ ಹಾಕ್ತಾರೆ. ನಾವು ಆರ್ ಟಿ ಓದಲ್ಲಿ ಮತ್ತು ಇವ್ರ ಹತ್ರ ಸಾರಿಗೆ ಇಲಾಖೆ ಕೇಳಿದ್ರೆ ಇವ್ರದ್ದು ಲೈಸೆನ್ಸೇ ಇಲ್ಲ. ಏನು ಸರ್ವಿಸ್ ತಗೊಳ್ಳೋಕ್ಕೆ ಲೈಸೆನ್ಸೇ ಇಲ್ಲ. ಒಂದು ಲೈಸೆನ್ಸೇ ಇಲ್ಲ ಅವ್ರದ್ದು. ಲೈಸೆನ್ಸ್ ಇಲ್ಲ ಅಂದ್ರೂ ಇವ್ರದ್ದು ರ್ಯಾಪಿಡೋದವ್ರದ್ದು ಇವ್ರದ್ದು 2 ವೀಲರ್ಗೂ ಲೈಸೆನ್ಸ್ ಇಲ್ಲ. ನಾನು ಏನು ಸರ್ವಿಸ್ ಕೊಡ್ತೀನಿ ಅನ್ನೋದಕ್ಕೂ ಅವ್ರ ಹತ್ರ ಲೈಸೆನ್ಸ್ ತಗೊಂಡಿಲ್ಲ. ಆದರೂ ಕೂಡ ಅವ್ರು ಏನು ಮಾಡಿದ್ದಾರೆ, ಸರ್ವಿಸ್ನ ಟೆಕ್ನಾಲಜಿನ ಕೊಡ್ತೀನಿ ಅಂತೇಳಿ ಇವು ಒಂದು ಕಡೆ ಯಾವುದೋ ಒಂದು ಬೇರೆ ಕಡೆ ಲೈಸೆನ್ಸ್ನ ತೊಗೊಂಡು ನಮ್ಗಳಿಗೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಆಯಿತು, ಸರ್ವಿಸ್ಗೂ ನಾವು ಕೊಡಬೇಕಾಗಿದೆ. ಈಗ ಸರ್ಕಾರದಿಂದ ಆದೇಶ ಕಾಪಿ ಯಾರ ಹತ್ರ ಐತಪ್ಪ ಇಲ್ಲಿ ಗಾಡಿಗಳಲ್ಲವೇ? ಹಾಂ, ಅಲ್ಲಿ ಸರ್ಕಾರದಿಂದ 10 ಲಕ್ಷಕ್ಕಿಂತ ಒಳಗಡೆ ಇರೋ ಗಾಡಿಗಳಿಗೆ 24 ರೂಪಾಯಿ, 10 ರಿಂದ 15 ಲಕ್ಷದ ಒಳಗಡೆ ಇರುವಂಥ ಗಾಡಿಗಳಿಗೆ 28 ರೂಪಾಯಿ ಕಿಲೋಮೀಟರ್ಗೆ. 15 ಲಕ್ಷದ ಮೇಲ್ಪಟ್ಟು ಯಾವುದೇ ಗಾಡಿಗೂ 32 ಅಂತ ಇದೆ ಫಿಕ್ಸು. ಇವರು ಆ ರೇಟ್ನ ಕೊಡೋದಂತ ಏನು ಮಾಡ್ತಾ ಇದ್ದಾರೆ, ಗಂಟೆಗೆ ಒಂದ್ಸಲ ಗಳಿಗೆ ಒಂದ್ಸಲ ರೇಟ್ಗಳನ್ನ ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ಮಾಡಿ ಜನಕ್ಕೂ ಹೊರೆ ಮಾಡಿ ನಮ್ಗಳೇನೋ ತೀರಾ ಈ ಟ್ರಾಫಿಕ್ ಕಡಿಮೆ ಇದ್ದಾಗ ರಾತ್ರಿ ಹೊತ್ತೆಲ್ಲ ನೈಟ್ ಎಲ್ಲ ಡ್ಯೂಟಿ ಮಾಡ್ತೀವಿ. ಬರೀ 15 ರೂಪಾಯಿ 10 ರೂಪಾಯಿ 12 ರೂಪಾಯಿ ಕಿಲೋಮೀಟ್ರ್ ಕೊಟ್ಬಿಟ್ರೆ 24 ರೂಪಾಯಿ ಕಿಲೋಮೀಟ್ರ್ ನಮ್ಗೆ ಬರಬೇಕಾಗಿರೋದು. ರಾತ್ರಿ 12 ಗಂಟೆವರೆಗೂ ಅದೇ ಬರಬೇಕು, ಬೆಳಿಗ್ಗೆ 6 ಗಂಟೆಯಿಂದ. ಆಟೋದವ್ರಿಗೆ 27 ರೂಪಾಯಿ ಆಗುತ್ತೆ, 1.5. ನಿಮಗೆ ಗೊತ್ತಿರಂಗೆ 10 ಗಂಟೆ ಮೇಲೆ. ಈ ಕಾರ್ ರೇಟನ್ನ ಆಟೋ ರೇಟ್ಗಿಂತನೂ ತೀರಾ ಕಡಿಮೆ ಮಾಡಿಬಿಟ್ಟು ಜನಗಳಿಗೆ ಫುಲ್ಲು ಖುಷಿ ಕೊಡಿಸ್ಬಿಟ್ಟು ನಮ್ಮನೆ ಹಾಳು ಮಾಡ್ತಾರೆ. ನಾವು ಇದ್ರ ವಿಚಾರವಾಗಿ ನಿನ್ನೆ ಒಂದು ಕಂಪ್ಲೇಂಟು ಕೂಡ ಕೊಟ್ಬಿಟ್ಟು ಬಂದಿದ್ದೀವಿ. ಅಲ್ಲೇ 4-5 ದಿವಸ ಸಾರಿಗೆ ಇಲಾಖೆಯಲ್ಲಿ ಕೊಟ್ಬಿಟ್ಟು ಬಂದಿದ್ದೀವಿ. ಸ್ಟೇಷನ್ಗೆ ಬರಲ್ಲ ಸರ್, ಇದು ಲಿಮಿಟ್ ಅವ್ರದ್ದು ರಿಜಿಸ್ಟ್ರೇಷನ್ ಬರುತ್ತೆ. ಈ ಏನು ಇದನ್ನು ಸೈನ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಅಥಾರಿಟಿ, ಅವರು ಕೊಟ್ಟಿದ್ದೀವಿ. ನೀವು ಎಲ್ಲರಿಗೂ ಅವರು ಹೇಳಿರೋದು ಪ್ರವರ್ತಕರು ಅಂದರೆ ಓಲಾ, ಊಬರು, ರ್ಯಾಪಿಡೋ ಯಾರೆಲ್ಲ ಟ್ರಾವೆಲ್ಸ್ ಅವರವರೆ ಅವರೆಲ್ಲರೂ ಕೂಡ ಇದೇ ರೇಟನ್ನು ಕೊಡಬೇಕು ಅಂತ ಅವ್ರು ತಾಕೀತು ಇರೋದು 2024ಅಲ್ಲಿ. ಇವ್ರು ಇದುವರೆಗೂ ಕೂಡ ಅವರು ಪಾಲಿಸ್ತಂತೆ. ಇಷ್ಟ ಬಂದ ರೇಟನ್ನು ಕೊಟ್ಕೊಂಡು ತೀರಾ ಕಡಿಮೆನೂ ಕೊಡೋದು, ತೀರಾ ಜಾಸ್ತಿನೂ ಹಾಕೋದು ಜನಗಳ ಮೇಲೆ. ಮಾತಾಡಿದ್ವಿ ನೆನ್ನೆನೂ ಮೊನ್ನೆನೂ ಬಂದ್ವಿ. ಅವ್ರೇನು ಹೇಳ್ತಾರೆ, ಸರ್ ನೀವು ನಮ್ದೊಂದು ಮೀಟರ್ ಅಪ್ಲಿಕೇಶನ್ ಇದೆ, ಇಲ್ಲೇನಿದೆ ಟೌನಲ್ಲಿನ ಅಪ್ಲಿಕೇಶನು, ಈ ಅಪ್ಲಿಕೇಶನ್ ಬಳಸ್ಕೊಂಡ್ರೆ 24 ರೂಪಾಯಿ ಕಿಲೋಮೀಟರ್ ಕರೆಕ್ಟಾಗಿ ಬರುತ್ತೆ. ನೈಟ್ 12 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ 10% ಎಕ್ಸ್ಟ್ರಾ ಅಂತ ಗೌರ್ಮೆಂಟ್ ಕೊಡೋದಿಲ್ಲ. ಈ ಗೌರ್ಮೆಂಟ್ ಹೇಳಿರೋ ಪ್ರಕಾರದಲ್ಲಿ ಹಿಂಗಿದೆ ಸರ್ ಡೀಟೇಲ್ಸು. ಇವ್ರು ಹೇಳಿರೋ ಪ್ರಕಾರದಲ್ಲಿ ನಮ್ಮದು ರನ್ ಆಗುತ್ತೆ. ಇವ್ರು ಯಾವುದೇ ಬುಕ್ಕಿಂಗ್ ಬಂದರೂ ನಾವೇನು ಮಾಡ್ತೀವಿ, ಮೀಟರ್ ಆನ್ ಮಾಡಿಕೊಂಡು ಅವ್ರಿಗೆ ಸರ್ವಿಸ್ ಕೊಡ್ತೀವಿ, ವಿತ್ ಇನ್ವಾಯ್ಸ್ ಕೊಡ್ತೀವಿ ನಾವು. ಆ ಇನ್ವಾಯ್ಸ್ನ ಕೊಡ್ತೀವಿ ಅಂತ ಇವ್ರ ಹತ್ರ ಹೇಳಿದ್ರು ಇವರೊಂದು ಸರ್ಕ್ಯುಲೇಟ್ ಓಡಿಸ್ತಾರೆ. ಏನೋ ಅವ್ರ ಅಪ್ಲಿಕೇಶನಲ್ಲಿ ಯಾರಾದರೂ ಅಪ್ಲಿಕೇಶನಲ್ಲಿ ತೋರಿಸೋಕ್ಕಿಂತ ಹೆಚ್ಚಿಗೆ ದರ ತಗೊಂಡ್ರೆ ನಾವು ID ಬ್ಲಾಕ್ ಮಾಡ್ತೀವಿ ಅಂತಾನೆ. ನೀನು ID ಬ್ಲಾಕ್ ಮಾಡು, ಓಕೆ, ನಿನಗೆ ಈ ರೇಟನ್ನು ಫಿಕ್ಸ್ ಮಾಡು ಅಂತ ಹೇಳಿದವ್ರು ಯಾರು ಅನ್ನೋ ಲೆಟ್ರ್ ಕೊಡಿ ಅಂತಂದರೆ ಕೊಡ್ತಾ ಇಲ್ಲ. ಅದಕ್ಕೆ ನಿಮ್ಮನ್ನು ಕರೆಸಿರೋದೇನಕ್ಕೆ ಅಂದರೆ ಅವ್ರ ಲೈಸೆನ್ಸನ್ನ ಮೊದಲು ಕೇಳಿ. ಅವ್ರ ಲೈಸೆನ್ಸ್ ಇಲ್ಲ ಅಂದರೆ ಅವರ ಕಂಪ್ಲೀಟ್ ಅದು ಬಂದೇ ಮಾಡಿಬಿಡಿ ಅಪ್ಲಿಕೇಶನ್, ಇಟ್ಕೊಳ್ಳೋದೇ ಬೇಡ. ಇಲ್ಲಪ್ಪ ಪರವಾಗಿಲ್ಲ, ಅಷ್ಟೊಂದು ಕೆಲಸ ಮಾಡಿ ಸ್ಟೇಷನ್ ಹತ್ರ ಬಂದು ಎಲ್ಲರೂ ಸೇರಿ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡಿ. ಇದುವರೆಗೂ ಸ್ಟೇಷನ್ ಹೋಗಿದ್ದೀರಾ ಸರ್? ನಾವು ಸ್ಟೇಷನ್ಗೆ ಹೋಗಿಲ್ಲ ಸರ್. ಈಗ ನೀವು ಇದೇನು ಆರ್ಡರ್ ಕೊಟ್ಟಿದ್ದಾರೆ, ಆರ್ಡರ್ ಕಾಪಿ ತಗೊಂಡು ಅಲ್ಲೇನು ಆಫೀಸಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ದೀರಾ? ಹೌದು. ಮತ್ತೆ ಇಲ್ಲೋಗಿ ಇವ್ರ ಹತ್ರ ಏನೋ ಮಾತಾಡಿದ್ದೀನಿ. ಅವ್ರೇನು ಹೇಳ್ತಾರೆ, ಸರ್ ಇದನ್ನ ಚೇಂಜ್ ಮಾಡ್ತೀವಿ, ಸ್ವಲ್ಪ ದಿನ ಟೈಮ್ ಬೇಕು ಅಂತ ಹೇಳಿದ್ರು. ಒಂದು ಆಯ್ತಪ್ಪ ಪರವಾಗಿಲ್ಲ ಅಂದ್ವಿ. ಅಲ್ಲಿವರೆಗೂ ನಾವು ಮೀಟರ್ ಹಾಕೊಂಡು ಓಡಿಸ್ತೀವಿ, ನೀವು ಯಾರು ನಮ್ಮ ಐಡಿನ ಬ್ಲಾಕ್ ಮಾಡಬಾರ್ದು ಅಂದರೆ, ಇಲ್ಲ ಸರ್ ಮಾಡಲ್ಲ, ಒಂದು ವೇಳೆ ಮಾಡಿದ್ರು ನಾನು ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ನೆಕ್ಸ್ಟ್ ಡೇನೇ ಏನು ಮಾಡ್ತಾರೆ, ಅಪ್ಲಿಕೇಶನ್ಲಿ ಈ ಥರ ಒಂದು ಮೆಸೇಜ್ ಕಳಿಸ್ತಾರೆ. ಏನು, ಆತ್ಮೀಯ ರ್ಯಾಪಿಡೋ ಕ್ಯಾಪ್ಟನ್ನು ಆ್ಯಪ್ನಲ್ಲಿ ತೋರಿಸಿದ ಮೊತ್ತಕ್ಕಿಂತ ಮೊತ್ತ ಮಾತ್ರವನ್ನು ಗ್ರಾಹಕರಿಂದ ಸ್ವೀಕರಿಸಿ, ನೀವೇನಾದರೂ ಗ್ರಾಹಕರಿಂದ ಎಕ್ಸ್ಟ್ರಾ ತಗೊಂಡ್ರೆ ID ಬ್ಲಾಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ ರೈಟ್ಸ್ ಒಂದು ಯಾರು ಕೊಟ್ಟಿದ್ದು? ನಾವು ತಗೊಂತ ಇರೋದು ಸರ್ಕಾರದ ರೇಟ್ ಏನಿದೆ 24 ರೂಪಾಯಿ ನಾವು ತಗೋತಾ ಇದ್ದೀವಿ. ಅದು ಇನ್ವಾಯ್ಸ್ ಕೊಡ್ತಾ ಇದ್ದೀವಿ ಜನಗಳಿಗೆ. ನಮ್ಮ ಗಾಡಿ ಡೀಟೇಲ್ಸ್ ಇರುತ್ತೆ ಅವ್ರಿಗೆ. ಆಫೀಸಲ್ಲಿ ಒಂದ್ಸಲಿ ನಮ್ಮದು ಬಂಡೆಪಾಳ್ಯ ಸ್ಟೇಷನ್ ಇದು ಬರೋದು HSR ಲಿಮಿಟ್ಸ್. ನಮ್ದು 112 ಕಂಪ್ಲೇಂಟ್ ಹಾಕಿದ್ದಾರೆ, ಹತ್ರ ಇರೋದು ವಯಸ್ಸಾರ ಬಂದಿದ್ದೀವಿ ನಾವು. ಈಗ ನಮ್ಮ ಲಿಮಿಟ್ಸ್ ಅಲ್ಲೇ ಇರೋದ್ರಿಂದ ಬಂಡೆಪಾಳ್ಯ ಇದಕ್ಕೆ HSR ಸ್ಟೇಷನ್ಗೆ ಹೋಗಿ ಮೀಟಿಂಗ್ ಕಂಪ್ಲೇಂಟ್. ನೀವೆಲ್ಲ ಹಿಂಗೆಲ್ಲ ಸೇರಿ ಮಾತಾಡ್ತೀರಾ ಅಂದ್ರೆ ನಮ್ಮ ಸ್ಟೇಷನ್ಗೆ ಇದು HSR ಲಿಮಿಟ್ಸ್ ಬರೋದ್ರಿಂದ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡಿ.
ಅದರಿಂದ ಏನು ಇಲ್ಲ, ಗೊತ್ತು, ಲ್ಯಾಂಡ್ ಆರ್ಡರ್ ಇಶ್ಯೂ ಆಗಬಾರ್ದು. ಹಾ. ಈಗ ನೀವೆಲ್ಲ ಸೇರ್ತೀರಾ, ಅವ್ರನ್ನೂ ಕರ್ಸಿ ಅಲ್ಲಿ ಬರ್ತಾರೆ. ಅಲ್ಲೋಗಿ ಮತ್ತೆ ಅಲ್ಲೇನೋ ಮಾತಾಡ್ಬೇಕಾದ್ರೆ ಹೌದು ಹೆಚ್ಚು ಕಡಿಮೆ ಆಗುತ್ತೆ. ನೀವೊಂದು ಅನ್ನೋದು ಅವರೊಂದು ಅನ್ನೋದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು. ಕರೆಕ್ಟ್. ಹೌದು. ಅದಕ್ಕೋಸ್ಕರ ಒಂದು ಸರಿ ನೀವು ಇಂಟಿಮೇಷನ್ ಕೊಟ್ಟು ಅವ್ರನ್ನ ಕರೆದು ಸ್ಟೇಷನ್ ಹತ್ರ ಹೋಗಿ ಹೋಗಿ ಸಮಸ್ಯೆ ಆದಷ್ಟು ಕೂರಿಸ್ಕೊಂಡು ಸರ್ ಹಿಂಗಾಗಿದೆ ಆರ್ಡರ್ ಕಾಪಿ ಎಲ್ಲ ಒಂದು ಸೆಟ್ ಪ್ರಿಂಟ್ ಔಟ್ ತಗೊಳ್ಳಿ. ಮೊಬೈಲ್ ತೋರ್ಸೋದು ಬೇಡ, ಹಾರ್ಡ್ ಕಾಪಿನಲ್ಲಿ ನೋಡಿ ಸರ್ ಹಿಂಗಾಗಿದೆ. ಮತ್ತೆ ಅಲ್ಲಿ ಈ ಆಫೀಸ್ ಕೊಟ್ಟಿದ್ದೀರಲ್ವಾ ಅಕ್ನಾಲಜ್ಮೆಂಟ್ ಇದೆಯಾ? ಅಕ್ನಾಲಜ್ಮೆಂಟ್ ಇದು ತಗೊಳ್ಳಿ. ಇದನ್ನ ತಗೊಂಡು ಇವ್ರು ಒಂದು ಕಂಪ್ಲೇಂಟ್ ಕೊಟ್ಟಿ. ವೆರಿ ಗುಡ್. ನೋಡಿ ಈ ಕಾಪಿ ಇದನ್ನ ಒಂದು ಕಟ್ ಜೆರಾಕ್ಸ್ ಮಾಡ್ಕೊಂಡು ಎಲ್ಲ ಅಟ್ಯಾಚ್ ಮಾಡಿ ಒಂದು ಲೆಟರ್ ಟು ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅಥವಾ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ HSR ಪೊಲೀಸ್ ಸ್ಟೇಷನ್ ಅಂತ ಬರೆದ್ಬಿಟ್ಟು ಯಾವ ತರ ನ್ಯಾಯ ಬೇಕು, ನಮ್ಗೆ ಹಿಂಗಾಗಿದೆ ಸರ್, ಹಿಂಗಾಗಿದೆ, ಈ ತರ ಇವರು ಎಕ್ಸ್ಟ್ರಾ ತಗೊಂತಾ ಇದ್ದಾರೆ, ಮತ್ತೆ ನಮ್ದು ID ಬ್ಲಾಕ್ ಮಾಡ್ತಾ ಇದ್ದಾರೆ ಅಂತ ನಿಮ್ ಸಮಸ್ಯೆ ಏನಿದೆ ಅದನ್ನ ಹೇಳಿ. ಹೇಳಾದ್ಮೇಲೆ ಇನ್ಸ್ಪೆಕ್ಟರ್ ಏನಿದ್ದಾರೆ ದೊಡ್ಡವರು ಕರ್ಸಿ ಅವನ ಹತ್ರ ಮಾತಾಡ್ತಾರೆ. ಯಾಕೆಂದ್ರೆ ನಾವು ಹೋಗಿ ಮಾತಾಡೋಣ, ತೊಂದರೆ ಇಲ್ಲ. ಈ ಆನ್ ರೋಡ್ ಅಲ್ಲಿ ಏನು ಇದು ಎಮರ್ಜೆನ್ಸಿ ಸೇವೆ ಅಷ್ಟೇ. ಏನೋ 5-10 ನಿಮಿಷ ಈಗ ನೋಡಿ ನಮ್ಗೆ ವಿತಿನ್ 10 to 15 minutes ಅಲ್ಲಿ ರೀಚ್ ಆಗ್ಬೇಕು, 45 minutes ಅಲ್ಲಿ ಕ್ಲೋಸ್ ಮಾಡ್ಬೇಕು. ಅದು ಕ್ಲಿಯರ್ ಆಗ್ಲಿ ಆಗದಿರ್ಲಿ ಏನಾಗುತ್ತೆ ಮಾಡಬಹುದು. ಇನ್ನೇನು ನಮ್ಗೆ ಫೋನ್ ಬರುತ್ತೆ 45 minutes ಕ್ಲೋಸ್ ಮಾಡಿ ಅಂತ. ಅದಕ್ಕೆ ನೀವು ಸ್ಟೇಷನ್ ಅಲ್ಲಿ ಒಂದ್ಸಲಿ ರಿಟರ್ನ್ ಕಂಪ್ಲೇಂಟ್ ಕೊಡಿ, ಒಂದ್ಸಲಿ ಮಾತಾಡಿ.